ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ರುಚಿ ಮನೆಗೆ ಸ್ವಾಗತ. ನಾನಿವತ್ತು ನಿಮಗೆ ಸ್ಪೈಸಿ ಆದಂಥ ಟೇಸ್ಟಿ ಆದಂಥ ಲಂಚ್ ಬಾಕ್ಸ್ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಹೆಸರು ಸೋಯಾಬೀನ್ ಪಲಾವ್. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ರುಚಿಯಾಗಿ ಕೂಡ ಇರುತ್ತೆ. ದೇಹಕ್ಕೆ ತುಂಬ ಒಳ್ಳೆಯ ಎನರ್ಜಿನೂ ನೀಡುತ್ತೆ. ಬನ್ನಿ, ಒಂದು ಬಾಣಲೆಯಲ್ಲಿ ನೀರನ್ನ ಈ ರೀತಿ 1 ಕಪ್ಪು ನೀರನ್ನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸೋಯಾಬೀನ್ನ ಹಾಕಿ 10 ನಿಮಿಷ ನೆನೆ ಬಿಡಬೇಕು. ಅದಾದಮೇಲೆ ಒಂದು ಜಾರನ್ನ ತೊಗೊಂಬಿಟ್ಟು ಅದಕ್ಕೆ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಮಸಾಲೆನ ರೆಡಿ ಮಾಡ್ಕೊಳ್ಳೋಕ್ಕೆ. ಓಕೆ, ಇದಕ್ಕೆ ಹಸಿ ಕೊಬ್ಬರಿನ ಹಾಕ್ಬಿಟ್ಟು ನಂತರ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, 1-2 ಇಂಚು, 1-2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ನೀವು ಎಷ್ಟು ಹಾಕ್ತಿರೋ ಅಷ್ಟು ಸ್ಪೈಸಿಯಾಗಿ ಟೇಸ್ಟಿಯಾಗಿ ಸ್ಮೆಲ್ ಕೂಡ ಘಮ ಘಮ ಅಂತಿರುತ್ತೆ. ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿನ ತೋರಿಸೋದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ನೀವು ಹಾಕ್ಕೊಳ್ಳಿ, ಖಾರ ಎಷ್ಟು ಬೇಕೋ ಅಷ್ಟು. ನಂತರ ಸೋಯಾಬೀನ್ನ ಅದು ನೀರಿಂದ ತೆಗೆದುಬಿಟ್ಟು ಈ ರೀತಿ ಅದರಲ್ಲಿರೋ ನೀರನ್ನೆಲ್ಲ ಆಚೆ ತೆಗೆದುಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಒಂದು ಬಾಣಲೆ ಇಟ್ಬಿಟ್ಟು ಬಿಸಿ ಆದಮೇಲೆ 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಸಾಸಿವೆ ಜೀರಿಗೆ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ನಂತರ ಮಸಾಲ ಸಾಮಾನುಗಳನ್ನ ಹಾಕ್ಕೊಳ್ತೀನಿ. ಮಸಾಲ ಸಾಮಾನುಗಳು ಏನೇನು ಅಂದರೆ 3 ಪಲಾವ್ ಎಲೆ, 4 ಏಲಕ್ಕಿ, 1 ಚಕ್ರ ಮೊಗ್ಗು, 6 ಲವಂಗ, 2 ಇಂಚು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ರಾತ್ರಿ ನೆನೆಸಿಟ್ಟಿರ್ತಕ್ಕಂಥ ಬಟಾಣಿ ಅಥವಾ ಹಸಿ ಬಟಾಣಿ, ಅವರೆಕಾಳು ಏನು ಬೇಕಿದ್ರೂ ಯೂಸ್ ಮಾಡ್ಬೋದು. ಅದು ಹಾಕಿದ ನಂತರ ಕರಿಬೇವನ್ನ ಹಾಕ್ತಾಯಿದ್ದೀನಿ. ನಂತರ 1 ಬೌಲ್ ಈರುಳ್ಳಿ, ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ. ನಂತರ ತರಕಾರಿಗಳು ಏನೇನು ಸಿಗುತ್ತೋ ಎಲ್ಲನೂ ಹಾಕಬೇಕು. ಕ್ಯಾರೆಟು, ಬೀನ್ಸು, ಕ್ಯಾಬೇಜು, ನವಿಲುಕೋಸಿದ್ರೆ ನವಿಲುಕೋಸು ಎಲ್ಲ ಹಾಕಿಬಿಟ್ಟು ನಂತರ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ಟೈಮಲ್ಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ತರಕಾರಿಗಳೆಲ್ಲ ಚೆನ್ನಾಗಿ ಬೇಯುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗಿಷ್ಟ ಆದರೆ ಲೈಕ್ ಬಟನ್ನ ದಯಮಾಡಿ ಪ್ರೆಸ್ ಮಾಡಿ. ನಂತರ ಯಾವ ಥರದ ಅಡುಗೆ ಮಾಡಿದರೆ, ಯಾವ ರೆಸಿಪಿ ನಿಮಗೆ ಅವಶ್ಯಕತೆ ಇದೆ ಅನ್ನೋದನ್ನ ಕಮೆಂಟ್ ಮಾಡಿದರೆ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿರೋ ಮಿಶ್ರಣ ಇರುತ್ತಲ್ಲ, ಆ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಇರೋದ್ರಿಂದ ಅಂತೂ ಒಳ್ಳೆ ಸ್ಮೆಲ್ ಕೊಡುತ್ತೆ ಇದು ತಿಂಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ಡೈಜೆಷನ್ ಪವರ್ನ ಪುದೀನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ನಂತರ ಮತ್ತೆ ಅದರಲ್ಲಿರೋಂಥ ಹಸಿ ಅಂಶ ಎಲ್ಲ ಹೋಗೋ ಹಾಗೆ ಮತ್ತೆ ಈ ರೀತಿ ಫ್ರೈ ಮಾಡಿ ಇದಕ್ಕೆ ಏನು ನಾವು ನೆನೆಸಿಟ್ಟಿರ್ತಕ್ಕಂಥ ಸೋಯಾಬೀನ್ ಇರುತ್ತಲ್ಲ, ತೆಗೆದಿಟ್ಟಿದ್ನಲ್ಲ, ಅದನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಈ ಮಸಾಲ ಅಂಶ ಎಲ್ಲ ಆ ಸೋಯಾಬೀನ್ಗೆ ಚೆನ್ನಾಗಿ ಹತ್ಕೋಬೇಕು. ಯಾಕೆಂದರೆ ಸೋಯಾಬೀನ್ ಎಲ್ಲ ಸ್ವಲ್ಪ ಬೇಗನೆ ಹೀರ್ಕೊಳ್ಳುತ್ತೆ ಮಸಾಲ ಅಂಶನ, ಉಪ್ಪಿನ ಅಂಶನ. ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿದರೆ ಈ ಸೋಯಾಬೀನ್ ಹೀರ್ಕೊಂಡಾಗ ಅದು ಒಂದು ಮೀಡಿಯಮ್ ಲೆವೆಲಿಗೆ ಬರುತ್ತೆ. ನೀವು ಕಡಿಮೆನೇ ಮಸಾಲ ಹಾಕಿದ್ರಿ ಅಂದರೆ ಫಿನಿಷಲ್ಲಿ ಸ್ವಲ್ಪ ಮಸಾಲ ಕಡಿಮೆ ಹಾಕಿದ್ದೀವೇನೋ ಅನ್ನೋ ಫೀಲ್ನ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿಯೇ ಮಾಡ್ಕೋಬೇಕು. ನಂತರ ನೆನೆಸಿಟ್ಟಿರ್ತಕ್ಕಂಥ 1 ಲೋಟ ಅಕ್ಕಿನ, ನೆನೆಸಿಟ್ಟಿರೋದು ಅಂದರೆ ಮೀನ್ಸ್ ವಾಶ್ ಮಾಡಿ ಮುಂಚೆನೇ ನೆನೆ ಇಟ್ಕೊಂಡಿದ್ದೆ, ಒಂದು 5 ನಿಮಿಷ 10 ನಿಮಿಷ ಮುಂಚೆ. ಆನಂತರ ಅದು ಅಕ್ಕಿಗೂ ಮಸಾಲೆ ಎಲ್ಲ ಹತ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಲೋಟ ಅಕ್ಕಿಗೆ 1-2 ಲೋಟ ಹಾಕಿದ್ದೀನಿ ಸಮನಾಗಿ. ಅದು ನೀವು ದಿನನಿತ್ಯ ಯೂಸ್ ಮಾಡ್ತಿರ್ತೀರಲ್ಲ, ರೈಸ್ಗೆ ಯಾವ ರೈಸು ಎಷ್ಟು ನೀರು ಹಿಡಿಯುತ್ತೆ ಅನ್ನೋ ಅಂಶ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ನನಗೆ ನಾನು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು, ಹಾಕಿದೆ. ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಟೈಮಲ್ಲೇ ಟೇಸ್ಟ್ನ ನೋಡಿದರೆ ಗೊತ್ತಾಗುತ್ತೆ. ಉಪ್ಪು ಕಮ್ಮಿ ಆಗಿದೆನಾ, ಖಾರ ಕಮ್ಮಿ ಆಗಿದೆನಾ, ಏನು ಅವಶ್ಯಕತೆ ಇದೆ ಅದನ್ನು ನೋಡ್ಕೊಂಬಿಟ್ಟು ಅಡಿಷ್ನಲಾಗಿ ಆ್ಯಡ್ ಮಾಡಿಕೊಂಡು ಈ ರೀತಿ ಅರ್ಧ ಹೋಳು ನಿಂಬೆ ಹುಳಿನ ಹಿಂಡ್ತಾಯಿದ್ದೀನಿ. ನಂತರ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದು ಕುದಿ ಬಂದ ನಂತರ ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್.
ಕ್ಯಾಪ್ ಕ್ಲೋಸ್ ಮಾಡಿದ ಮೇಲೆ 3 ವಿಷಲ್ ಆದಮೇಲೆ ಘಮ ಘಮ ಅನ್ನೋವಂಥ ಸ್ಪೈಸಿ ಆಗಿರ್ತಕ್ಕಂಥ ಟೇಸ್ಟಿ ಆಗಿರ್ತಕ್ಕಂಥ ಸೋಯಾಬೀನ್ ಪಲಾವ್ ಸವಿಯಲು ಸಿದ್ಧ. ಎಲ್ಲರಿಗೂ ನಾನು ಈ ತೋರಿಸ್ಕೊಟ್ಟಿರ್ತಕ್ಕಂಥ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.